ಆತ್ಮೀಯ 10ನೇ ತರಗತಿಯ ವಿದ್ಯಾರ್ಥಿಗಳೇ, ಇಂದು ನಾವು 10ನೇ ತರಗತಿಯಲ್ಲಿ ಸುಲಭವಾಗಿ 40ಕ್ಕಿಂತಲೂ ಹೆಚ್ಚು ಅಂಕ ಗಳಿಸುವ ಈ ವಿಡಿಯೋದ ಎರಡನೇ ಭಾಗದಲ್ಲಿ 10ನೇ ತರಗತಿಯ ಗಣಿತ ಪರೀಕ್ಷೆಯಲ್ಲಿ ಗ್ಯಾರಂಟಿ 100% 100ಕ್ಕೂ 100 ಕೇಳುವಂತಹ ಪ್ರಶ್ನೆಗಳನ್ನು ನಾವು ಕುರಿತು ಇಂದು ಚರ್ಚೆ ಮಾಡೋಣ. ಇದು ಅತಿ ಇಂಪಾರ್ಟೆಂಟ್ ಆಗಿದ್ದು ಈ ಪ್ರಶ್ನೆಗಳು ಪ್ರತಿ ವರ್ಷ ಗಣಿತ ಪರೀಕ್ಷೆಯಲ್ಲಿ ಗಣಿತ ವಿಷಯದಲ್ಲಿ ಬರುತ್ತವೆ. ಅದಕ್ಕಾಗಿ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ, ಇದು ಅತಿ ಯೂಸ್ಫುಲ್ ಆಗಲಿದೆ. ಸೊ ಅದಕ್ಕಾಗಿ ತಡ ಮಾಡದೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ವಾಸ್ತವ ಸಂಖ್ಯೆಗಳು. ಸೊ ವಾಸ್ತವ ಸಂಖ್ಯೆಗಳು ಪಾಠದಿಂದ ಗ್ಯಾರಂಟಿಯಾಗಿ 2 ಕ್ವಶನ್ಗಳು 2 ಅಂಕದ ಪ್ರಶ್ನೆಗಳು ಬರುತ್ತವೆ. 2 ಕ್ವಶನ್ಸ್ ಅಂದರೆ ಮೊದಲನೇದಾಗಿ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿರಿ ಅನ್ನುವಂತಹ ಪ್ರಶ್ನೆ. ಸೊ 6+√2 ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅನ್ನುವಂತಹ ಪ್ರಶ್ನೆ. ಈ ರೀತಿಯ ಪ್ರಶ್ನೆ ಪ್ರತಿ ವರ್ಷ 2 ಅಂಕಕ್ಕೆ ಒಂದು ಪ್ರಶ್ನೆ ಬರುತ್ತದೆ. ಸೊ ನಾವು ಈ ರೀತಿಯಲ್ಲಿ ಸಾಧನೆ ಮಾಡಿದಾಗ ಪ್ರತಿ ಹಂತವಾರು ಅಂಕಗಳ ವಿಂಗಡಣೆಯನ್ನು ಕೂಡ ಇದು ತೋರಿಸಿದ್ದಾರೆ. 6+√2 ನಾವು ಯಾವ ರೀತಿಯಲ್ಲಿ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಬಹುದೆಂದು ಇಲ್ಲಿ ನಾವು ನೋಡ್ಕೋಬಹುದು. ಸೊ ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು ಲಸ ಮಸಗಳ ಸಂಬಂಧದ ಮೇಲಿನ ಒಂದು ಪ್ರಶ್ನೆ. ಈ ಪ್ರಶ್ನೆ ಕೂಡ ಈ ವರ್ಷದ ಒಂದು ಬ್ಲೂ ಪ್ರಿಂಟ್ನಲ್ಲಿ ಕೊಟ್ಟಿರ್ತಾರೆ. ಆಲ್ರೆಡಿ ನಾವು ಬ್ಲೂ ಪ್ರಿಂಟನ್ನು ಚರ್ಚೆ ಮಾಡಿದ್ವಿ. ಆ ಬ್ಲೂ ಪ್ರಿಂಟ್ ಆಧಾರದ ಮೇಲೆ ನಾನು ಈ ಗ್ಯಾರಂಟೆಡ್ ಕ್ವಶನ್ಸನ್ನು ನಾನು ಮಾಡ್ತಾ ಇದ್ದೀನಿ. ಸೊ ಕೊನೆಯವರೆಗೆ ಈ ವಿಡಿಯೋ ನೋಡಿ. ಸೊ ಈ ಮಸ ಲಸ ನೀವು 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗಲೂ ಕೂಡ ಸೊ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಪ್ರಶ್ನೆ 20, ಪ್ರಶ್ನೆ 24. ಪ್ರಶ್ನೆ 20 ಏನಿದೆ, ರೂಟೆ 5 ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಮಸಲಸಗಳ ಗುಣಲಬ್ಧ ಮತ್ತು ಸಂಖ್ಯೆಗಳ ಗುಣಲಬ್ಧ ಆಧಾರಿತ ಒಂದು ಪ್ರಶ್ನೆ 24ನೇ ಪ್ರಶ್ನೆ ಬಂದಿದೆ. ಸೊ ಇದೇ ರೀತಿಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 2, ಮಾದರಿ ಪ್ರಶ್ನೆ ಪತ್ರಿಕೆ 3, ಮಾದರಿ ಪ್ರಶ್ನೆ ಪತ್ರಿಕೆ 4 ಈ ಎಲ್ಲದರಲ್ಲೂ ಕೂಡ ನೀವು ನೋಡಬಹುದು. ಎಲ್ಲದರಲ್ಲೂ ಕೂಡ 2 ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳು ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಆದ ಕಾರಣ ಈ ಮಾದರಿ ಪ್ರಶ್ನೆ ಪತ್ರಿಕೆಗಳು KSEB ಬೋರ್ಡ್ನವರೇ ಬಿಡುಗಡೆಗೊಳಿಸಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿದ್ದು, ಅಂದರೆ ನಮಗೆ ಬರುವಂತಹ ಬೋರ್ಡ್ ಎಕ್ಸಾಮ್ನಲ್ಲಿ ಕೂಡ ಇದೇ ಪ್ರಶ್ನೆ ಪತ್ರಿಕೆ ಆಧರಿಸಿ ಪ್ರಶ್ನೆಗಳು ಬರುತ್ತವೆ. ಅದಕ್ಕಾಗಿ ಈ ಪ್ರಶ್ನೆಗಳು ಅಂಕಿ ಸಂಖ್ಯೆಗಳು ಬದಲಾಗಬಹುದು, ಆದರೆ ಪ್ರಶ್ನೆ ಬದಲಾಗುವುದಿಲ್ಲ. ಆದ ಕಾರಣ ನೀವು ಈ ಪ್ರಶ್ನೆಗಳ ಲೆಕ್ಕಗಳು ಪರ್ಫೆಕ್ಟಾಗಿ ಕಲಿತರೆ ಕನಿಷ್ಠ 4 ಅಂಕಗಳು ಈ ಪಾಠದಲ್ಲಿ ನಾವು ಗಳಿಸಬಹುದು. ನೆಕ್ಸ್ಟ್ ಗ್ಯಾರಂಟೆಡ್ ಪ್ರಶ್ನೆ ಯಾವ ಪಾಠದಿಂದ ಬರುತ್ತೆ ಅಂದರೆ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಈ ಪಾಠದಿಂದ ನಾವು ಕನಿಷ್ಠ 8 ಅಂಕಗಳು ಗಳಿಸ್ಬೋದು. ಸೊ ಕನಿಷ್ಠ 8 ಅಂಕಗಳಂದಾಗ ಮೊದಲನೇದಾಗಿ ಗ್ರಾಫ್. ಸೊ ಗ್ರಾಫ್ ಪ್ರತಿ ವರ್ಷ 4 ಅಂಕದ ಒಂದು ಪ್ರಶ್ನೆ ಬರುತ್ತದೆ. ಈ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳನ್ನು ನಕ್ಷಾ ವಿಧಾನದಿಂದ ಬಿಡಿಸಿ. ನಾವು ಈ ರೀತಿ ಗ್ರಾಫ್ ಬಿಡಿಸುವಾಗ 2 ಕೋಷ್ಟಕಗಳು 2 ಟೇಬಲ್ಸ್ ರೆಡಿ ಮಾಡಿದಾಗ 2 ಅಂಕ, ಈ ರೇಖೆಗಳು ಎಳೆದಾಗ 1 ಅಂಕ, ಆ ರೇಖೆಗಳು ಛೇದಿಸುವ ಬಿಂದುವನ್ನು ಗುರುತಿಸಿ X ಮತ್ತು Yನ ಬೆಲೆ ಬರೆದಾಗ 1 ಅಂಕ. ಈ ರೀತಿ ಅಂಕಗಳನ್ನು ವಿಂಗಡಣೆ ಮಾಡಿ ನಮಗೆ ನೀಡಿರುತ್ತಾರೆ. ಸೊ ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು ವರ್ಜಿಸುವ ವಿಧಾನದಿಂದ ಬಿಡಿಸಿ. 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣವನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. ಸೊ ವರ್ಜಿಸುವ ವಿಧಾನದಿಂದ ಕೂಡ ನಿಮಗೆ ಒಂದು ವೇಳೆ ಈ ವರ್ಜಿಸುವ ವಿಧಾನದಿಂದ ಯಾವ ರೀತಿ ಬಿಡಿಸಬೇಕಂತ ಹೇಳಿ ನಿಮಗೆ ಡೌಟ್ ಇದ್ದರೆ ನನ್ನ ಈ ಚಾನಲ್ನ ವಿಡಿಯೋನಲ್ಲೇ ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ವರ್ಜಿಸುವ ವಿಧಾನದಿಂದ ಯಾವ ರೀತಿಯಲ್ಲಿ ಲೆಕ್ಕಗಳು ಬಿಡಿಸಬೇಕು ಅನ್ನೋದು, ಈ ಲೆಕ್ಕ ಕೂಡ ಅದೇ ರೀತಿ ಬಿಡಿಸಿದ್ದು ನಾನು ತೋರಿಸಿದ್ದೀನಿ. ಹಂತವಾರು ಯಾವ ರೀತಿ ಅಂಕಗಳು ವಿಂಗಡಣೆ ಆಗಿದ್ದೇವೆ ಅಂತ ಕೂಡ ತೋರಿಸಿದ್ದೀನಿ. ಇದನ್ನು ನೋಡಿ ನೀವು ಕೂಡ ಈ ಲೆಕ್ಕ ಕಲಿಯಬಹುದು. ಸೊ ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು ಯಾವ ಒಂದು ಕಾನ್ಸೆಪ್ಟ್ ಮೇಲೆ ಬರುತ್ತೆ ಅಂದಾಗ 2 ಪ್ರಶ್ನೆಗಳು 1 ಅಂಕದ ಪ್ರಶ್ನೆಗಳು ಈ ಟೇಬಲನ್ನು ಆಧರಿಸಿ ಬರುತ್ತವೆ. ಯಾವ ಟೇಬಲ್ ಅಂದಾಗ ಈ ನಿಮ್ಮ ಬುಕ್ನಲ್ಲಿ ಕೊಟ್ಟಿದ್ದಾರೆ. 2 ರೇಖೆಗಳು A1/A2 ಸಮನಾಗಿದೆ, ಸಮ ಇಲ್ಲ B1/B2 ಇದ್ದಾಗ ಛೇದಿಸುವ ರೇಖೆಗಳ ನಿಖರವಾಗಿ ಎಷ್ಟು ಪರಿಹಾರಗಳು ಹೊಂದಿವೆ, ಅನನ್ಯ ಪರಿಹಾರ ಹೊಂದಿದೆಯಾ, ಆಯ್ಕೆಗಳು ರೇಖೆಗಳ ಅಪರಿಮಿತ ಸಂಖ್ಯೆಯ ಪರಿಹಾರಗಳ ಯಾವ ರೀತಿಯ ಪರಿಹಾರಗಳು ಹೊಂದಿವೆ, ಯಾವ ರೀತಿಯ ರೇಖೆಗಳು ಇವೆ ಅಥವಾ ಇವು ಸ್ಥಿರನ ಅಸ್ಥಿರ ಜೋಡಿಗಳಾಗಿವೆ ಅನ್ನುವಂತಹ ಪ್ರಶ್ನೆಗಳು ಪ್ರತಿ ವರ್ಷ ನಮಗೆ ಪರೀಕ್ಷೆಯಲ್ಲಿ ಬರುತ್ತವೆ. ಆದ್ದರಿಂದ ಈ ಪ್ರಶ್ನೆಗಳು ಪರೀಕ್ಷೆಯಲ್ಲಿ 100ಕ್ಕೂ 100 ಬರುತ್ತವೆ. ಆದ್ದರಿಂದ ನಾವು 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಪಾಠದಿಂದ ಕನಿಷ್ಠ 8 ಅಂಕಗಳು ಗಳಿಸಬಹುದು. ಸೊ ನೆಕ್ಸ್ಟ್ ಪಾಠ ಬಂದುಬಿಟ್ಟು ತ್ರಿಭುಜಗಳು. ಈ ತ್ರಿಭುಜಗಳು ಪಾಠದಿಂದ ನಮಗೆ ಒಂದು ಪ್ರಮೇಯ ಫಿಕ್ಸ್ ಆಗಿ 4 ಅಂಕಕ್ಕೆ ಅಥವಾ ಕೆಲವೊಂದು ಸಲ 5 ಅಂಕಕ್ಕೆ ಕೂಡ ಕೇಳಿದ್ದಾರೆ. ಆದರೆ ಈ ವರ್ಷದ ಬ್ಲೂ ಪ್ರಿಂಟಲ್ಲಿ 4 ಅಂಕಕ್ಕಂತ ಕೊಟ್ಟಿದ್ದಾರೆ. ಅದಕ್ಕಾಗಿ ಈ ವರ್ಷದ ಪ್ರಮೇಯ 4 ಅಂಕಕ್ಕೆ ಬರುತ್ತದೆ. ಸೊ ಇದರಲ್ಲಿ 2 ಪ್ರಮೇಯಗಳಿವೆ. 1ನೇ ಪ್ರಮೇಯ ಥೇಲ್ಸ್ ಪ್ರಮೇಯ. ಸೊ ಇದು 90% ನಮಗೆ ಥೇಲ್ಸ್ ಪ್ರಮೇಯ ಕೇಳುವ ಸಂಭವನೀಯತೆ ಇದ್ದು, ಅದರ ಜೊತೆಗೆ ಕೋನ ಪ್ರಮೇಯ ಕೂಡ ಕೇಳುವಂತಹ ಒಂದು 10% ಚಾನ್ಸ್ ಇದೆ. ಅದಕ್ಕಾಗಿ ಅದು ಕೂಡ ನೀವು ಪರ್ಫೆಕ್ಟ್ ಮಾಡಿದರೆ ಉತ್ತಮ. ಥೇಲ್ಸ್ ಪ್ರಮೇಯ ಬಂದರೂ ಕೂಡ ನೋ ಪ್ರಾಬ್ಲಮ್. ಆದರೆ ಕೋನ ಬಂದರೆ ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ, ಈ ಥೇಲ್ಸ್ ಪ್ರಮೇಯವನ್ನು ಈ ರೀತಿಯಲ್ಲಿ ಕೇಳ್ತಾರೆ. ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುವನ್ನು ವಿಭಾಗಿಸುತ್ತದೆ, ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇದು ಸಾಧನೆಯಾಗಿದ್ದು ಚಿತ್ರ ಜೊತೆಗೆ ದತ್ತ, ಚಿತ್ರಕ್ಕೆ ಅರ್ಧ ಅಂಕ,
ದತ್ತಕ್ಕೆ ಅರ್ಧ ಅಂಕ. ಅಂದರೆ ಚಿತ್ರ ಬರೆದ ನಂತರ ಪ್ರಮೇಯ ಬರೀಬೇಕು. ಕೆಲವೊಬ್ಬರು ಚಿತ್ರ ನೀವು ಬರೆದೇ ಇರದ ಪಕ್ಷದಲ್ಲಿ ನಿಮಗೆ ಅಂಕಗಳು ಸಿಗುವುದಿಲ್ಲ. ಸೊ ಚಿತ್ರ ಜೊತೆಗೆ ಈ ಸಾಧನೆಯನ್ನು ದತ್ತ ಸಾಧನೆಯ ರಚನೆ ಸಾಧನೆ ಎಲ್ಲವನ್ನು ನೀವು ಮಾಡಬೇಕು. ಸೊ ಎರಡನೇ ಪ್ರಮೇಯ ಬಂದು ಕೋನ ಪ್ರಮೇಯ. ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮನಾಗಿದ್ದಾಗ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತವೆ. ಇದು ಕೂಡ ನಾವು ಸಾಧನೆಯಲ್ಲಿ ನೋಡಬಹುದು. ಚಿತ್ರ ಜೊತೆಗೆ ದತ್ತ ಸಾಧನೆ ಎಲ್ಲ ಕೂಡ ನೀವು ಬರೆದುಕೊಳ್ಳಬಹುದು. ಈ ಥೇಲ್ಸ್ ಪ್ರಮೇಯ ಮತ್ತು ಕೋನ ಪ್ರಮೇಯಗಳು ಕೂಡ ನಾನು ಆಲ್ರೆಡಿ ಈ ಮುಂಚೆನೇ ವಿಡಿಯೋ ನನ್ನ ಚಾನಲ್ಗೆ ಅಪ್ಲೋಡ್ ಮಾಡಿದ್ದೀನಿ. ಈ ಎರಡೂ ಪ್ರಮೇಯಗಳ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋಗಳು ನೀವು ನೋಡಬಹುದು. ವರ್ಜಿಸುವ ವಿಧಾನ ಜೊತೆಗೆ ಅಭಾಗಲಬ್ಧ ಸಂಖ್ಯೆ ಸಾಧಿಸಿ ಜೊತೆಗೆ ಥೇಲ್ಸ್ ಪ್ರಮೇಯ ಹಾಗೂ ಕೋನ ಪ್ರಮೇಯ ಈ ಎಲ್ಲ ಪ್ರಮೇಯಗಳ ಲಿಂಕ್ಗಳು ಡಿಸ್ಕ್ರಿಪ್ಷನಲ್ಲಿ ಇವೆ. ನೀವು ಕ್ಲಿಕ್ ಮಾಡಿ ಆ ವಿಡಿಯೋಗಳು ನೋಡಿ ಆ ಕಾನ್ಸೆಪ್ಟ್ಗಳು ಕೂಡ ಕಲಿಯಬಹುದು. ಥೇಲ್ಸ್ ಪ್ರಮೇಯ ನಾನು ಅತಿ ಸುಲಭವಾಗಿ ಮಾಡುವುದು ಕೂಡ ನಾನು ಆಲ್ರೆಡಿ ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ನೋಡಬಹುದು ನಮ್ಮ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳು. ಮಾದರಿ ಪ್ರಶ್ನೆ ಪತ್ರಿಕೆ 1 MCQ ಮಾದರಿ ಮಾಡಲ್ ಕ್ವಶನ್ ಪೇಪರ್ 1, ಮಾಡಲ್ ಕ್ವಶನ್ ಪೇಪರ್ 2, ಮಾಡಲ್ ಕ್ವಶನ್ ಪೇಪರ್ 3, ಮಾಡಲ್ ಕ್ವಶನ್ ಪೇಪರ್ 4. ಪ್ರತಿಯೊಂದರಲ್ಲೂ ಕೂಡ 35ನೇ ಪ್ರಶ್ನೆ. 1ನೇ ಪೇಪರಲ್ಲಿ 35ನೇ ಪ್ರಶ್ನೆ ಬಾಹು ಪ್ರಮೇಯ ಕೇಳಿದ್ದಾರೆ. 36ನೇ ಪ್ರಶ್ನೆ ಥೇಲ್ಸ್ ಪ್ರಮೇಯ. ಇಲ್ಲಿ ನೆಕ್ಸ್ಟ್ ಪ್ರಶ್ನೆ. ಈ ರೀತಿ ಎಲ್ಲ ಪ್ರಶ್ನೆ ಪತ್ರಿಕೆಗಳು ನೋಡಿದಾಗ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಒಂದು ಪ್ರಮೇಯ 100% ಆಗಿ ಬರುತ್ತದೆ. 100ಕ್ಕೂ 100 4 ಅಂಕಕ್ಕೆ ಒಂದು ಬರುತ್ತದೆ. ಅದಕ್ಕಾಗಿ ನೀವು ಪ್ರಮೇಯವನ್ನು ಪರ್ಫೆಕ್ಟ್ ಮಾಡಿದರೆ ಗ್ಯಾರಂಟಿ ಕ್ವಶನ್ ಪರೀಕ್ಷೆಯಲ್ಲಿ ಬರುತ್ತದೆ. ಸೊ ನೆಕ್ಸ್ಟ್ ಗ್ಯಾರಂಟಿ ಕ್ವಶನ್ ನಾವು ಯಾವ ಪಾಠದಿಂದ ಬರುತ್ತೆ ಅಂದಾಗ ವೃತ್ತಗಳು. ಸೊ ವೃತ್ತಗಳು ಪಾಠದಲ್ಲಿ ನಮಗೆ ಒಂದು ಪ್ರಮೇಯ ಬರುತ್ತದೆ. ವೃತ್ತಗಳಲ್ಲಿ 2 ಪ್ರಮೇಯಗಳು ಅತಿ ಹೆಚ್ಚು ಕೇಳುವ ಸಂಭವನೀಯತೆ ಇದು 10.2. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಗೊಳ್ಳುವುದು ಸಮನಾಗಿರುತ್ತದೆ ಎಂದು ಸಾಧಿಸಿ. ಸೊ ಈ ಸಾಧನೆ ಕೂಡ ನೀವು ನೋಡಬಹುದು. ಈ ಹಂತವಾರು ನೀವು ಚಿತ್ರಕ್ಕೆ ಅರ್ಧ ಅಂಕ, ದತ್ತ ಸಾಧನೆ ರಚನೆ ಎಲ್ಲವನ್ನು ಬರ್ಕೋಬಹುದು. ಇಷ್ಟು ಸಾಧನೆ ಬರೆದಾಗ ನಿಮಗೆ 3 ಅಂಕಗಳು ಚಿತ್ರ ಸಹಿತ ಬರೆದಾಗ ನಿಮಗೆ 3 ಅಂಕಗಳು ಸಿಗುತ್ತವೆ. ಈ ವೃತ್ತಗಳ ಪ್ರಮೇಯದಲ್ಲಿ ಎರಡನೇ ಪ್ರಮೇಯ ಯಾವುದು ಅಂದಾಗ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಅನ್ನುವಂತಹ ಪ್ರಶ್ನೆ ಕೂಡ ಬರಬಹುದು. ಅಂದರೆ ನಾವು ಮೊದಲನೇ ಪ್ರಮೇಯ ಕೇಳದೇ ಇರುವ ಪಕ್ಷದಲ್ಲಿ ಎರಡನೇ ಪ್ರಮೇಯ ಕೇಳಬಹುದು. ಇದು ಕೇಳುವ ಸಂಭವನೀಯತೆ ಬಹಳ ಕಡಿಮೆಯಾಗಿದ್ದು ಇದು ಸಾಧನೆ ಕೂಡ ಬಹಳ ಸರಳ ಆಗಿದೆ. ನೀವು ನೋಡ್ಕೋಬಹುದು. ಈ ಸಾಧನೆ ಕೂಡ ನೀವು ಬರ್ಕೋಬಹುದು. ಸೊ ನೀವು ಯಾವುದೇ ಒಂದು ಆನ್ಸರ್ ಬರ್ಕೋಬೇಕಾದಾಗ ಪಾಸ್ ಮಾಡಿ ಅದನ್ನು ಬರ್ಕೊಂಡು ನಂತರ ಹೋಗ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಸಂಖ್ಯಾಶಾಸ್ತ್ರ ಪಾಠದಿಂದ ನಮಗೆ ಒಂದು ಬಹುಲಕ ಅಥವಾ ಸರಾಸರಿ ಒಂದು ಪ್ರಶ್ನೆ ಪ್ರತಿ ವರ್ಷ 3 ಅಂಕಕ್ಕೆ ಕೇಳುತ್ತಾರೆ. ಆ ಬಹುಲಕ ಅಥವಾ ಸರಾಸರಿ ಇವೆರಡರಲ್ಲಿ ಎರಡೂ ನಾವು ಪರ್ಫೆಕ್ಟ್ ಮಾಡಿದಾಗ ಕೆಲವೊಂದು ಸಲ ಬಹುಲಕ ಸರಾಸರಿ ಮಧ್ಯಾಂಕ ಈ ರೀತಿ ಅದ್ರ ಜೊತೆಗೆ ಮಧ್ಯಾಂಕ ಕೇಳಿದಾಗ ನಮಗೆ ಬಹುಲಕ ಮತ್ತು ಮಧ್ಯಾಂಕ ಕೇಳಿದಾಗ ಬಹುಲಕ ಬಿಡಿಸ್ಬೇಕು. ಬಹುಲಕ ಮತ್ತು ಸರಾಸರಿ ಕೇಳಿದಾಗ ಯಾವುದಾದ್ರು ಒಂದು ಬಿಡಿಸ್ರಿ. ಸರಾಸರಿ ಮತ್ತು ಮಧ್ಯಾಂಕ ಕೇಳಿದಾಗ ಕೂಡ ಸರಾಸರಿ ಬಿಡಿಸಿ. ಅದಕ್ಕಾಗಿ ನಾವು ಚಾನ್ಸ್ ತೊಗೊಬಾರ್ದು ಅಂದಾಗ ಬಹುಲಕ ಮತ್ತು ಸರಾಸರಿ 2 ಲೆಕ್ಕಗಳು ಯಾವ ರೀತಿ ಬಿಡಿಸಬೇಕು ಅನ್ನೋದು ಕಲಿಬೇಕು. ಸೊ ಇಲ್ಲಿ ಬಹುಲಕದ ಒಂದು ಯಾವ ರೀತಿ ಪರಿಹಾರ ಮಾಡಬೇಕು ಮತ್ತು ಹಂತವಾರು ಅಂಕಗಳು ಯಾವ ರೀತಿ ವಿಂಗಡಣೆ ಮಾಡಿರ್ತಾರೆ, ಯಾವ ರೀತಿ ಅಂಕಗಳನ್ನು ನೀಡುತ್ತಾರೆ ನಿಮಗೆ ವ್ಯಾಲ್ಯೂಯೇಷನ್ ಮಾಡುವಾಗ ಅನ್ನುವಂಥದ್ದು ಕೂಡ ನಾನು ಸೈಡಲ್ಲಿ ಕೊಟ್ಟಿರ್ತೀನಿ. ಅದು ನೀವು ನೋಡ್ಕೋಬಹುದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಸರಾಸರಿ. ಸೊ ಸರಾಸರಿ ಕೂಡ ಅತಿ ಸುಲಭವಾಗಿದೆ. ಸರಾಸರಿ ಕೂಡ ನಾವು ಯಾವ ರೀತಿ ಮಾಡಬೇಕು, ಜೊತೆಗೆ ಯಾವುದಕ್ಕೆ ಎಷ್ಟು ಅಂಕಗಳು ಕೂಡ ನೀವು ಟೇಬಲ್ ಮಾಡಿದರೆ 2 ಅಂಕ, ಈ ಕೊನೆಯಲ್ಲಿ ಮಾಡಿದರೆ ಲೆಕ್ಕ ಮಾಡಿದರೆ 1 ಅಂಕ, ಟೋಟಲ್ 3 ಅಂಕಗಳು ನಿಮ್ಗೆ ಸಿಗುತ್ತವೆ. ಇಷ್ಟು ನಮಗೆ ಗ್ಯಾರಂಟೆಡ್ ಪ್ರಶ್ನೆಗಳು. ಈ ಪ್ರಶ್ನೆಗಳು ಪ್ರತಿ ವರ್ಷ ಪರೀಕ್ಷೆಯಲ್ಲಿ ಬರ್ತವೆ. ಅದಕ್ಕಾಗಿ ನೀವೆಲ್ಲರೂ ಈ ಎಲ್ಲ ಪ್ರಶ್ನೆಗಳನ್ನು ಪರ್ಫೆಕ್ಟ್ ಮಾಡಿ ನಿಮಗೆ ಇದರಲ್ಲಿ ಯಾವುದಾದ್ರೂ ಒಂದು ವಿಷಯ ಕುರಿತು ನಾನು ವಿಡಿಯೋ ಮಾಡಬೇಕೆಂದು ನೀವು ಬಯಸಿದರೆ ಅದರ ಒಂದು ಕುರಿತು ಅದನ್ನು ಕಮೆಂಟ್ನಲ್ಲಿ ಹಾಕಿರಿ. ನಾನು ಅದು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.